ಯಾಕಮ್ಮ, ವಾಟ್ ಹ್ಯಾಪಂಡ್? ಹೋಗ್ಲೇಬೇಕಾ? ಚಿಕ್ಕ ವರ್ಕ್ ಅಮ್ಮ. ಐಲ್ ಬಿ ಬ್ಯಾಕ್ ಇನ್ 3 days ನಾ. ನಾನು ಬರ್ತೀನಿ, ನನಗೂ ಟಿಕೆಟ್ ಬುಕ್ ಮಾಡಿಸು. ಹಾಗಿದ್ರೆ ನಾವು ಹನಿಮೂನ್ಗೆ ಹೋಗ್ಬೋದಿತ್ತಲ್ವಾ? ಸರಿ ಬಿಡು, ಫ್ಲೈಟಿಗೆ ಲೇಟ್ ಆಗ್ತಿದೆ, ಬೇಗ ರೆಡಿ ಆಗು. ಸರಿ. ಹೇ, ಏನಿದು? ಸರಿ, ನೀನು ಬೇಡ ಅನ್ಬೇಡ. ನನ್ನ ಡ್ರಾಪ್ ಮಾಡೋಕ್ಕೆ ಏರ್ಪೋರ್ಟ್ವರೆಗೂ ನಾನು ಬರ್ತೀನಿ. ತಾಯಿ, ನೀನು ಮತ್ತೆ ಡ್ರೈವಿಂಗ್ ಮಾಡಬೇಡಮ್ಮ. ಎಸ್, ಐ ಸೇ ನೋ. ಮಿಸ್ ಯು ಮಾಯಾ ಚಿನ್ನ. ಐ ಮಿಸ್ ಯು ಟು ರಾಜ ಬಂಗಾರ. ನಂಬಕ್ಕೆ ಆಗ್ತಿಲ್ವಲ್ಲ ಮಾಯಾ. ಹೆಲ್ತ್ ಎಲ್ಲ ಓಕೆ ಅಲ್ವಾ? ಮಚ್ಬಿಟ್ಟು ನಂಗೆ ಯಾಕೋ ಹೊಸಬ್ರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ಸತ್ತೆ. ಮಾಯಾ, ಆರ್ ಯು ಹ್ಯಾಪಿ? ಅಫ್ಕೋರ್ಸ್. ಆದರೆ ಮಹತಿ ವಿಷಯದಲ್ಲೇ ಸ್ವಲ್ಪ ಅಯ್ಯೋ ಅನಿಸ್ತಿದೆ. ನಂಗೆ ನಿನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ. ವೈ? ಸಿ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನೀನು ಪ್ರೀತಿಸಿದವ್ರನ್ನೇ ಮದುವೆ ಆಗಿದ್ಯಾ. ನಿನ್ನ ಮನೆ ಚೇಂಜ್ ಆಯಿತು, ನಿನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು, ನಿನ್ನ ರಿಲೇಷನ್ಶಿಪ್ ಸ್ಟೇಟಸ್ ಚೇಂಜ್ ಆಯಿತು. ಕೊನೆಗೆ ಕನ್ನಡಿಯಲ್ಲಿ ನೋಡಿದ್ರೆ ನಿನ್ನ ರಿಫ್ಲೆಕ್ಷನ್ ಟೋಟಲಿ ಚೇಂಜ್ ಆಗಿದೆ. ಆದರೆ ರಾಜ್ಗೇನು ಚೇಂಜ್ ಆಗಿದೆ? ಸೇಮ್ ಲೈಫ್, ಸೇಮ್ ಹೌಸ್. ಮನೆಗೆ ಬಂದಾಗೆಲ್ಲ ಅವ್ನು ಯಾವಾಗಲೂ ನೋಡ್ತಿರೋದು ವೈಫ್ ಫೇಸೇ ಅಲ್ವಾ? ಈಗೇನು ಹೇಳಬೇಕು ಅಂತ ಇದೆಯಾ? ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದು ಮಹತಿ ಫೇಸೇ, ಅವ್ನು ಕಿಸ್ ಕೊಡೋದು ಮಹತಿಗೆ. ಹೀಗಾದ್ರೆ ನಿನ್ನ ಸ್ಪೇಸ್ ನಿನ್ಗೆ ಯಾವಾಗ ಸಿಗತ್ತೆ? ಸರಿ, ನೀನು ಹೇಳಿದ್ದೆ ನಿಜ ಅನ್ಕೊಳ್ಳೋಣ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಲೆಟ್ ಇಟ್ ಬಿ. ಮಹತಿನೇ ಲವ್ ಮಾಡಲಿ. ಮಾಯಾ, ಎಷ್ಟು ಬದಲಾಗಿದ್ಯಾ ಗೊತ್ತಾ? ನಿನ್ನ ಹಾಗೆ ನಾರ್ಮಲ್ ಲೈಫ್ ಅಲ್ಲ ನಂದು. ನನ್ನ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಆಫರ್ನೇಜಲ್ಲಿ ಬೆಳೆದಿದ್ದು ನಾನು. ಇನ್ನು ರಾಜ್ ವಿಷಯಕ್ಕೆ ಬಂದರೆ 9 years ಲವ್ ಕಣೆ. ಫೇಲ್ ಆಯಿತು ಅಂತ ನೋವು ಪಡ್ತಾ ಇದ್ದಿದ್ದ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ದೇವ್ರು ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ. ಮಹತಿನೇ ಲವ್ ಮಾಡ್ತಾನಾ? ಚಾಲೆಂಜ್ ಆಕ್ಸೆಪ್ಟೆಡ್. ನಾನೇ ಮಹತಿ ಆಗ್ತೀನಿ. ಸ್ವಚ್ಛವಾಗಿರೋ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾವು ಚೇಂಜ್ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸಾರಿ ಕಣೋ, ನೀನು ಬದಲಾಗಿದ್ಯಾ ಅನ್ಕೊಂಡೆ. ಖಂಡಿತ ಇಲ್ಲ. ಆ ಮಂಡು ಮಾಯಾ ಇನ್ನೂ ಹಾಗೇ ಇದೆ. ಕಾಫಿ ಕುಡಿ. ಎಲ್ಲ ಒಂದು ಮ್ಯಾಜಿಕ್ ತರ ಆಗ್ಬಿಡ್ತು ಅಮ್ಮ. ಅಪ್ಪನೂ ಕೂಡ ತಕ್ಷಣ ಒಪ್ಕೊಂಡ್ಬಿಟ್ರು. ನಾನು ಅನ್ಕೊಂಡಿರೋ ಪ್ರಕಾರ ಮದ್ವೆ ಆಗೋದು ಅಂದ್ರೆ ಅವನ್ನೇ ಅನ್ಸುತ್ತೆ. ನೀನಿದ್ರೆ ಚೆನ್ನಾಗಿರೋದಮ್ಮ. ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಅವರು ಬೇರೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನನ್ನ ಬಿಟ್ಟೇ ಇರಲ್ಲ ಅಂತಾರೆ ಗೊತ್ತಾ. 24 ಗಂಟೆ ಅಂಟ್ಕೊಂಡೇ ಇರ್ತಾರೆ. ಅಮರ ಪ್ರೇಮಿ. ಇದಾರೆ ಬಿಡು. ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ರೊಮ್ಯಾನ್ಸ್ ಇಲ್ವಾ? ಇವನ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಗಂಟೆನೂ ಅಂಟ್ಕೊಂಡಿದ್ರೆ ಪ್ರೀತಿಗೆ ಅಂತ ಅನ್ಕೊಂಡಿದ್ದೆ. ಕಾಮ ಪಿಸಾಚಿ ಅಮ್ಮ ಇವನು. ಅವನಿಗೆ ಯಾವಾಗ ಏನ್ ಬೇಕು ಅಂತ ನೋಡೋದ್ ಬಿಟ್ರೆ ನನ್ನ ಕಷ್ಟನ ಪರಿಸ್ಥಿತಿನ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ಸಮಯ ಸಂದರ್ಭ ಇಲ್ಲ, ಯಾವಾಗ್ಲೂ ಹಂಗೆ ನೋಡ್ತಾ ಇದ್ರು.
ಬೇಡ ಬೇಡ ಅಂತ ಕಿರ್ಚ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ ಅಮ್ಮ. ಬಾಗ್ಲು ತೆಗಿಯೋ ಸೌಂಡಿಗೆ ಪ್ರತಿ ಸತಿನೂ ಅವನು ಹತ್ರ ಬರ್ತಾನೆ ಅಂತ ಯೋಚನೆಯಲ್ಲೇ ನಂಗೆ ಉಸಿರಾಡಕ್ಕೆ ಕೂಡ ಆಗ್ತಿಲ್ಲ ಅಮ್ಮ. ಮನುಷ್ಯನ 4 ಗೋಡೆ ಮಧ್ಯೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ರಾಕ್ಷಸನ್ನ ದಿನ ನೋಡ್ತಾ ಇದ್ದೀನಿ ಅಮ್ಮ. ಗೋಡೆಗಳಿಗೆ ಕಿವಿ ಇರುತ್ತೆ ಅಂತಾರಮ್ಮ. ಈ ಗೋಡೆಗೇನಾದ್ರೂ ಕಣ್ಣಿದ್ರೆ ಯಾವಾಗಾದ್ರೂ ಒಂದಿನ ಬಿದ್ದೋಗಿ ಇವನ್ನ ಸಾಯಿಸ್ಬಿಡ್ತಾವಮ್ಮ. ಇಟ್ ವಿಲ್ ಬಿ ಎಕ್ಸೈಟಿಂಗ್. ಸ್ವಲ್ಪ ವೈಲ್ಡ್ ಆಗಿ ನನ್ ಮೇಲ್ ಬರ್ತೀಯಾ? And I'll say no. ಓಕೆ. And again, I'll say no. ಅಂಡ್ ಐ ವಿಲ್ ಸೇ ನೋ ಟು ಯುವರ್ ನೋ. ಮೇಲ್ ಬರ್ತೀಯಾ? ಫೋರ್ಸ್ ಮಾಡ್ತೀಯಾ? ನಿನ್ ವೈಲ್ಡ್ನೆಸ್ ನೋಡೋ ತರ ಇದೆ ಬೇಬಿ. ಅಂಡ್ ಇನ್ನೇನಿರುತ್ತೆ, ಪ್ರಕೃತಿ ಅದ್ರ ಕೆಲ್ಸನ ಮಾಡ್ಕೊಂಡ್ ಹೋಗುತ್ತೆ. ಚಿನ್ನ, ಜಸ್ಟ್ ವೇಟ್ ಅಂಡ್ ಸಿ. ಜಸ್ಟ್ ವೇಟ್ ಅಂಡ್ ಸಿ ಬಂಗಾರ. ರಜಾ, ಸ್ವಲ್ಪ ಬೇಗ ಹೋಗಮ್ಮ. Raj, please, Raj, please, stop it. ವಾಟ್ ಚಿನ್ನ? ಓ, ಕ್ಯಾರೆಕ್ಟರಲ್ಲಿ ಇದೆಯಲ್ಲ. ಅಲ್ಲ, ಸರಿಯಾಗಿ ಕುಟ್ಕೊಂಡಿದ್ಯಾ? ಸರಿ ಬಿಡು, ಯಾವುದೋ ಒಂದು. ಡನ್. ಆಕ್ಷನ್. ಮಾಯಾ, ಬರ್ತೀಯೋ ಇಲ್ವೋ? ಪ್ಲೀಸ್ ರಾಜ್, ನನ್ ಕೈ ಮುಗಿತೀನಿ, ಬಿಟ್ಬಿಡು. ಪ್ಲೀಸ್ ರಾಜ್, ಪ್ಲೀಸ್ ರಾಜ್, ಪ್ಲೀಸ್ ಪ್ಲೀಸ್ ಪ್ಲೀಸ್. Enough, Maya. This is not working out. Cut. Game cancel. ನೀನು ಮೊದಲು ಈ ಸೀರೆ ಬದಲಾಯಿಸ್ಕೊಂಡು ಬಾ, ನಾವು ನಾರ್ಮಲ್ ಆಗಿ ಮಾಡೋಣ. ರಾಜ್, ಪ್ಲೀಸ್ ರಾಜ್, ಪ್ಲೀಸ್. ನೀನು ಓವರ್ ಆಕ್ಟಿಂಗ್. ಇಷ್ಟು ದಿನ ನೀನು ಮಾಡಿರೋ ಆಕ್ಟಿಂಗ್ ಮುಂದೆ ನಾನು ಮಾಡ್ತಿರೋ ಆಕ್ಟಿಂಗ್ ಏನೂ ಅಲ್ಲ ರಾಜ್. ಮತ್ತೆ ನೀನೇ ಸಾಯಿಸಿದ್ದು ಅಂತ ನನಗೆ ಗೊತ್ತಾಗೋಯ್ತು. ಗೊತ್ತಾಗೋಯ್ತಾ? ಏನು ಪರವಾಗಿಲ್ಲ ಮಾಯಾ, ತಲೆ ಕೆಡ್ಸ್ಕೋಬೇಡ. ಈ ಮುಖ ಸಾಯಿಸೋದು, ಶವನ ಬಚ್ಚಿಡೋದು ನನಗೇನು ಹೊಸ್ತಲ್ಲ. ಚಿನ್ನ,
ಅಯ್ಯೋ ಬೇಡ ರೀ, ಪ್ಲೀಸ್ ಪ್ಲೀಸ್. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ನವ್ರು ಬರ್ತಿದ್ದಾರೆ. ಜೈಲಲ್ಲಿ ಒಳ್ಳೆ 3 ರೋಸಸ್ ಟೀ ಕುಡಿಯುವಂತೆ. ಇಷ್ಟು ದಿನ ತುಂಬ ಕಂಟ್ರೋಲ್ ಮಾಡ್ಕೊಂಡೆ ಮಾಯ. ಯಾರು ಮಾಡದೇ ಇರೋ ರೀತಿ ವರ್ಲ್ಡ್ ಬೆಸ್ಟ್ ಸರ್ಜರಿ ಮಾಡಿದ್ರು ಕೂಡ ಹೊರಗೆ ಹೇಳ್ದೇ ಇರೋಂಥ ಪರಿಸ್ಥಿತಿ. ಅಲ್ಲೇ ನೀನ್ ನನ್ನ ಲಿಮಿಟ್ ದಾಟ್ಸ್ಬಿಟ್ಟೆ. ನಾನು ಯಾವ ಕೆಲಸಕ್ಕೆ ಅಂತ ಬಂದಿದ್ದು, ಏನ್ ಮಾಡ್ತಾ ಇದ್ದೀನಿ ನಾನು? ಮೊದಲು ಆ ಕೆಲಸ ಮುಗಿಸ್ತೇನೆ, ಆಮೇಲೆ ಬೇಕಿದ್ರೆ ಮಾಡ್ರೋ ಪ್ಲಾನ್ ಮಾಡೋಣ. ಅಬ್ಬಾ, ನನಗೆ ಸಡನ್ ಆಗಿ ಚಿಕ್ಕ ವಯಸ್ಸು ನೆನಪಾಗೋಯ್ತ್ರಿ. ಲೈಬ್ರರಿ ಕೂಡ ಹೀಗೆ ಸೈಲೆಂಟ್ ಆಗಿರ್ತಾ ಇತ್ತು. ನಾವು ಕೂಡ ಅಷ್ಟೇ, ಯಾರು ಉಸಿರು ಬಿಟ್ರೆ ಎಷ್ಟು ಸೌಂಡ್ ಬರುತ್ತೆ ಅಂತ ಆಡ್ಕೋತಾ ಇದ್ವಿ. ನಾಸ್ಟಾಲ್ಜಿಯಾ. ಇಫ್ ಯು ಡೋಂಟ್ ಮೈಂಡ್ ಒಂದು ಪ್ರಶ್ನೆ ಕೇಳ್ಬೋದಾ? ಟೀ ಚೆನ್ನಾಗಿದೆ, ಬ್ರ್ಯಾಂಡು? 3 ರೋಸಸ್. ಗುಡ್. ಇನ್ನೊಂದು ಪ್ರಶ್ನೆ ಕೇಳಲ್ಲ? ಅದು ಈ 3 ರೋಸಸ್ನ ಇದುವರೆಗೂ ಎಷ್ಟು ಜನ ಹುಡುಗರು ಕುಡ್ದಿದ್ದಾರೆ? ಐ ಮೀನ್ ಎಷ್ಟು ಜನ ನೋಡಕ್ ಬಂದಿದ್ರು ಅಂತ? ಫಸ್ಟ್ ಟೈಮ್ ಕಣ್ರಿ. ಇವಾಗ ರೀಸೆಂಟಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಬಂದಿರೋ ಸಂಬಂಧ ಒಂಚೂರು ಇಷ್ಟ ಆಗ್ಲಿಲ್ಲ. ಯಾಕೆ ಅಂತ ಕೇಳ್ಬೋದಾ ರೀ? ಜಸ್ಟ್ ಶಾರ್ಟ್ ಆಫ್ ಕ್ಯೂರಿಯಾಸಿಟಿ. ಎಲ್ಲರಿಗೂ ವರದಕ್ಷಿಣೆ ಮೇಲೆ ಆಸೆ. ಹೆಂಗ್ ಸಂಪಾದನೆ ಮಾಡಬೇಕು, ಹೆಂಗ್ ಬಿಸ್ನೆಸ್ ಮಾಡಬೇಕು ಅಂತ ಬಿಟ್ರೆ ನನ್ನ ಬಗ್ಗೆ ತಿಳ್ಕೊಬೇಕಂತ ಯಾರೂ ಅನ್ಕೊಂಡ್ಲಿಲ್ಲ. ಅದಕ್ಕೆ ಮನೆ ತನಕ ಬರ್ದೇನೆ ವಾಟ್ಸಪ್ಪಲ್ಲೇ ಎಲ್ಲ ನಿಲ್ಲಿಸ್ಬಿಟ್ರು. ಹುಚ್ಚು ನನ್ನ ಮಕ್ಕಳು. ಆಸ್ತಿ ದುಡ್ಡುಗೆ ಆಸೆ ಬಿದ್ದು ಒಳ್ಳೆ ಟೀ ಮಿಸ್ ಮಾಡ್ಕೊಂಡ್ರು. ತುಂಬಾ ಹೊತ್ತು ನಾನೇ ಮಾತಾಡಿದ್ರೆ ಬೋರ್ ಆಗುತ್ತಲ್ವಾ? ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಕೆಲವು ಸಲ ರಾಂಗ್ ಡೈರೆಕ್ಷನ್ ಕೂಡ ರೈಟ್ ಪಾತ್ಗೆ ಲೀಡ್ ಆಗುತ್ತೆ ಅಂತಾರೆ. ಇವಾಗ ಆಗಿದ್ದು ಕೂಡ ಅದೇ. ಯಾರೋ ದೊಡ್ಡ ಮನುಷ್ಯ ಅಂತೆ, ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ಅಂತೆ, ಅವನೇ ಬಂದು ಮದುವೆ ಕೂಡ ಮಾಡ್ಕೋತಾನಂತೆ. ಇದೆಲ್ಲ ನಂಬೇಕೋ ಬೇಡವೋ ಅಂತ ಯೋಚಿಸ್ತಾ ಇರ್ಬೋದು ನೀವು. ಆಹಾ, ಹಾಗೇನಿಲ್ಲ ರೀ. ನಿಮ್ಗೊಂದು ವಿಷಯ ಹೇಳ. ಐ ಮೀನ್, ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಐ ಗಾಟ್ ಯುವರ್ ಫೋಟೋಸ್ ಜಸ್ಟ್ 2 days ಬ್ಯಾಕ್. ತಕ್ಷಣ ಮೈಸೂರಿಗೆ ಓಡೋಡ್ ಬಂದ್ಬಿಟ್ಟೆ. ನೀವು ಹೋಗಿದ್ದ ಪ್ರತಿಯೊಂದು ಪ್ಲೇಸಲ್ಲೂ ನಾನು ನಿಮ್ಮ ಹಿಂದೆ ಇದ್ದೆ. ರೋಡ್ ಸೈಡ್ ರೋಮಿಯೋ ಥರ ತಿರುಗ್ತಾನೆ ಇದ್ದೆ. ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತಿದ್ದೆ. ಆದರೆ ನೀವೇ ಎಲ್ಲಿ ಭಯ ಪಡ್ಕೋತೀರೋ ಅಂತ ನಾನು ಭಯ ಪಟ್ಕೊಂಡೆ. ನಿಮ್ಮನ್ನೊಂದು ಕೇಳ್ಬೋದಾ? ಗಾಡ್, ಅಟ್ ಲಾಸ್ಟ್ ಹ್ಯಾಪಿಯಾಗಿ ಕೇಳಿ. 2 ದಿನದಲ್ಲಿ ನಾನು ಹೆಂಗ್ರಿ ಇಷ್ಟ ಆದೆ ನಿಮಗೆ? ಗುಡ್ ಕ್ವಶನ್. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅನ್ನೋದನ್ನ ನಂಬೋಂಥ ಮನುಷ್ಯ ನಾನು. ನಿಮ್ಮ ಫೋಟೋ ನೋಡಿದ್ದೆ ನೀವೇನು ಅಂತ ಅರ್ಥ ಆಗೋಯ್ತು. ನನ್ನ ಜಡ್ಜ್ಮೆಂಟ್ ರಾಂಗ್ ಆಗಲ್ಲ ಮಹತಿ ಅವರೇ. ಒಂದು ವೇಳೆ ರಾಂಗ್ ಆದರೂ ಸೈಲೆಂಟಾಗಿ ಬಂದು ನೋಡಿಕೊಂಡು ಹೊಟ್ಟೋಗೋಣ ಅನ್ಕೊಂಡೆ. ಬಟ್ ಐ ಆಮ್ ನಾಟ್ ರಾಂಗ್. ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಕಣ್ರಿ. ಏನು ಪರವಾಗಿಲ್ಲ, ಟೇಕ್ ಯುವರ್ ಓನ್ ಟೈಮ್. ಏನ್ ನೋಡ್ತಿದ್ದೀರಾ? ಇಲ್ಲಿ ಹೂ ಏನಾದರೂ ಸಿಗುತ್ತಾ? ಅದೇ ಪ್ರಪೋಸ್ ಮಾಡೋಣ ಅಂತಾರಿ. ಅದು ತುಳಸಿ ಗಿಡ ಕಣ್ರಿ. ಅದೇ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಾನ್ ವೆಜ್ ಕೂಡ ಆಚೆ ತಿಂತೀನಿ. ನಾವಿಬ್ರು ಜೊತೆಲಿ ಹೋಟೆಲ್ಗೆ ಹೋದಾಗ ಮ್ಯಾಕ್ಸಿಮಮ್ ಪಾಲಕ್ ಪನೀರ್. ಇನ್ನು ಮುಂದೆ ವರ್ಕೌಟ್ ಮಾಡೋದ್ಮೇಲೂ ಕೂಡ ಪ್ರೋಟೀನ್ ಶೇಕ್ನ ಬಿಟ್ಟು ಮನೇಲಿ ಒಂದೇ ಒಂದು ಎಗ್ ಕೂಡ ಮುಟ್ಟಲ್ಲ. 1 ಸೆಕೆಂಡ್. ನಾನು ಲವ್ ಮಾಡ್ತಿರೋ ಹುಡುಗಿಗೋಸ್ಕರ ಅರೇಂಜ್ ಮಾಡ್ಕೊಂಡಿರೋಂಥ ಮ್ಯಾರೇಜ್ ಇದು. 1 ಅಲ್ಲ, 2 ಅಲ್ಲ, 3 ರೋಸಸ್ ಫಾರ್ ದ ಮೋಸ್ಟ್ ಬ್ಯೂಟಿಫುಲ್ ಲೇಡಿ. ನಮ್ಮ ಅಣ್ಣಂದು ಫ್ಲೈಟ್ ಟಿಕೆಟ್ ವೇಸ್ಟ್ ಆಗಲಿಲ್ಲ.
ಅಷ್ಟಕ್ಕೂ ಬೇಲೇನು ಮಾತಾಡ್ದೋ? ನಿನ್ ಕೆಳಗೇನ್ ಮಾತಾಡ್ದೆ? ಹಲೋ ಸರ್ ಡಾಕ್ಟರ್ ನಮಸ್ತೆ ಸರ್. ಮೂರ್ತಿ ಅಣ್ಣ ನಮಸ್ತೆ. ನನ್ಗೆ ವಾಟ್ಸಪ್ ಹೊಸ್ತು ಸರ್. ಆ ಅಮ್ಮನ್ ಫೋಟೋ ನನ್ ಕಾಂಟ್ಯಾಕ್ಟ್ ಅಲ್ಲಿರೋ ಎಲ್ರಿಗೂ ಹೋಗ್ಬಿಟ್ಟಿದೆ ಸರ್, ದಯವಿಟ್ಟು ಕ್ಷಮಿಸಿ. ಮೂರ್ತಿ ಅಣ್ಣ, ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ನಮ್ದೇನಿದೆ ಸರ್, ಶಾಸ್ತ್ರಿ ಅವ್ರಿಗೆ ನಿಮ್ ಕುಟುಂಬ ಇಷ್ಟ ಆಯ್ತಂತೆ. ನಿಮ್ ಜಾತಕದ ಬಗ್ಗೆ ಕೇಳ್ತಿದ್ರು. ವಾಟ್ಸಪ್ ಅಲ್ಲಿ ನೀವು ನಿಮ್ ಜಾತಕನ ಕಳಿಸ್ತೀರಾ ಅಂತ. ಡನ್ ಮೂರ್ತಿ ಅವ್ರೆ. ಒಳ್ಳೇದ್ ಸರ್, ಟಚ್ ಇರ್ತೀನಿ. ಯಾಕೆ ಸತ್ಯ ಬೇಡ್ವಾ? ಹೇ ಹಾಗೇನಿಲ್ಲ, ಜಸ್ಟ್ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಶಾಲ್ ವಿ ಡ್ರಿಂಕ್? ವೈ ನಾಟ್? ಖಂಡಿತ. ಹೇ ಲೆಟ್ಸ್ ಡ್ರಿಂಕ್ ಬೈ ದ ಪೂಲ್. ವಾವ್, ಎಕ್ಸೈಟಿಂಗ್. ಕಮ್. ನಿನ್ ಜೊತೆ ಈ ತರ ಕುತ್ಕೊಂಡು ಎಣ್ಣೆ ಹೊಡಿತಾ ಇದ್ರೆ ಎಷ್ಟು ಹೊಸದಾಗಿದೆ ಗೊತ್ತಾ? ಛೇ ಸುಮ್ನಿರ, ನಾವ್ ಎಷ್ಟು ಸಲ ಜೊತೆ ಕುಡ್ದಿಲ್ಲ. ಛೇ ಹಾಗಲ್ವೇ, ನಾನು ರಾಜ್ ಇಬ್ರು ಸೇರಿ ಎಷ್ಟು ಸಲ ಎಣ್ಣೆ ಹೊಡೆದ್ರು ಮಹತಿ ಅಲ್ಲೆಲ್ಲೋ ಹೋಗಿ ಕುತ್ಕೊಳ್ಳೋಳು. ಈಗ ಮಹತಿನೇ ಎಣ್ಣೆ ಹಾಕ್ತಿದ್ರೆ ಇವನ ಅಜ್ಜಿ ಎಕ್ಸೈಟಿಂಗ್. ಹೌದು ಮರ್ತದೆ, ಮೊನ್ನೆ ನಿಮ್ಮಪ್ಪ ಮಹತಿ ಅವರಪ್ಪ ಕಾಲ್ ಮಾಡಿದ್ರು. ರಾಜ್ಗೆ ಅವ್ನ ಜಾತಕದ ಪ್ರಕಾರ ಡೇಂಜರ್ ಇದೆ ಅಂತ ಅವ್ನಿಗೆ ಹೇಳಿ ಅಂತ ಹೇಳಿದ್ರು. ಅವನಿಗೆ ಹೇಳೋದೇನೆ ಅವ್ನ ಜಾತಕನೇ ನಂಬಲ್ಲ. ಸಿಲ್ಲಿ ಫೆಲೋ. ಹೌದು, ನೀ ನಂಬ್ತೀಯಾ? ನೋ, ಸ್ವಲ್ಪನೂ ಇಲ್ಲ. ಬಟ್ ಬಿ ಕೇರ್ಫುಲ್, ಇದನ್ನೊಂದ್ಸಲಿ ರಾಜ್ಗೆ ಹೇಳು. ಯಾಕೆ ಸತ್ಯ? ರಾಜ್ಗೇನಾದ್ರೂ ಆದ್ರೆ ನನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ನೀನಿದ್ಯಲ್ಲ. ಯಾ ದಟ್ ಈಸ್ ದೇರ್ ನೋ. ನೀನೇನು ಯೋಚನೆ ಮಾಡ್ಬೇಡ ಮಾಯಾ, ಅವ್ನಿಗೇನಾದ್ರೂ ನಿನ್ನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲ. ಐ ಆಮ್ ದೇರ್ ನೋ, ಯೂಸ್ ಮೀರಾ. ಸತ್ಯ ಸತ್ಯ. ಮತ್ತೆ ಮಾಯಾ ಮಾಯಾ ಏನ್ ಮಾಯ ಮಾಡಿದ್ಯಾ? ನಂಗ್ ನಿಜ ಹೇಳು, ನಿನಗೂ ಮಹತಿ ಮೇಲೆ ಫೀಲಿಂಗ್ ಸಿಕ್ತು ಅಲ್ವಾ? ನೋ ಕಮೆಂಟ್ಸಾ? ಹೇಳು ಸತ್ಯ, ಫೀಲಿಂಗ್ ಸಿಕ್ತು ಇಲ್ವೋ? ಬಾ ನನ್ ಜೊತೆ ಬಾ. ಮಹತಿ, ಆರ್ ಯು ಸೀರಿಯಸ್? ಎಸ್ ಬೇಬಿ. Oh, I'm so excited. What's next? Maya? What the Maya? ಹುಚ್ಚಿಡ್ತಿದ್ಯಾ ನಿನಗೆ? What are you doing? ಅಕ್ಟೋಬರ್ 23rd ನಂಗೆ ಆಕ್ಸಿಡೆಂಟ್ ಆಗಿದ್ದಿನ, ಮಹತಿ ಸತ್ತು ಹೋಗಿದ್ದಿನ. ಏನ್ ನಡೆದಿತ್ತು ಗೊತ್ತಾಗೋಯ್ತಾ? ಅದನ್ನ ತಿಳ್ಕೊಳ್ಳೋಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಮಹತಿ ಅನ್ನೋ ಪುಸ್ತಕದಲ್ಲಿ ಮಧ್ಯದ ಪೇಜ್, ಇಂಟರ್ವಲ್ ಬ್ಲಾಕ್. ಏನಾಗಿತ್ತು ಅದನ್ನ ಹೇಳು, ಇಲ್ಲಾಂದ್ರೆ ಬೇಬಿ ನಿಂಗೆ ನೋ ಮೋರ್ ಬೇಬೀಸ್. ರಾಜ್ ಅಂಡ್ ಮಹತಿದು ಡಿಸ್ಟರ್ಬ್ ರಿಲೇಶನ್ಶಿಪ್. ರಾಜ್ಗೆ ಸೆಕ್ಸ್ ಹುಚ್ಚು ಜಾಸ್ತಿ, ಅದನ್ನು ಮಹತಿ ತಗೊಳಕ್ಕಾಗ್ಲಿಲ್ಲ. ಹಳ್ಳಿ ಹುಡುಗಿ ಅಲ್ವಾ, ಮಲ್ಕೋತಾಳೆ, ಏನಾದ್ರೂ ಪರವಾಗಿಲ್ಲ, ವೈಲ್ಡ್ ಆದ್ರೂ ಕೂಡ. ಇವನ ಅಜ್ಜಿ ಇವಾಗ ನನ್ನ ವಿರುದ್ಧನೇ ತಿರುಗಿ ಬಿದ್ದಿದ್ದಾಳೆ. ಒಳ್ಳೆವಳು ಕಣೋ ಪಾಪ. ಏನೋ ಒಳ್ಳೆವಳು? ಲೇ ದಡ್ಡಿ ಕಣೋ ಅವಳು. ಲೇ ಟೀ ಕೊಟ್ಟು ಪ್ರಪೋಸ್ ಮಾಡಿದ್ರೆ ನಗ್ತಾ ಮದ್ವೆಗೆ ಒಪ್ಕೊಂಡಂತ ಹುಚ್ಚಿ ಕಣೋ ಅವಳು. ತಪ್ಪು ಮಾಡ್ದೆ ಕಣೋ ಸತ್ಯ. ಮಾಯಾನ ಮದ್ವೆ ಆಗ್ಬೇಕಿತ್ತು. ಲೈ ಏನೋ ಮಾತಾಡ್ತಿದ್ಯಾ? ಮೊದ್ಲ ಗ್ಲಾಸ್ ಕೊಡು. ಐ ಹ್ಯಾವ್ ಇನ್ ಮೈ ಸೆನ್ಸಸ್. ಲೇ ನಾನು ಹೋಗಿ ಮದ್ವೆ ಸೆಟ್ ಮಾಡ್ಕೊಂಡು ಬಂದಾದ್ಮೇಲೆ ನನಗೆ ಪ್ರಪೋಸ್ ಮಾಡ್ಲು ಕಣ ಮಾಯಾ. ಅವತ್ತು ಅವಳು ಹಾಕೊಂಡಿದ್ದ ಬಟ್ಟೆ, ಅವಳ ಸ್ಮೆಲ್, ಮಹತ್ವ ವಿಷಯದಲ್ಲಿ ಆತರ ಪಟ್ಟೆ ಅಂತ ಅನಿಸ್ತು. ಬಟ್ ನೋ, ನಾನು ಕಂಟ್ರೋಲ್ ಮಾಡ್ಕೊಂಡೆ. ಆತರಪಟ್ಟು ಮಹತಿಗೆ ಕಮಿಟ್ ಆಗೋದ್ನಲ್ಲ ಅಂತ ಶಾಕಲ್ಲಿ ನಾನೇನು ಮಾತಾಡ್ಲಿಲ್ಲ ಕಣೋ. ಪಾಪ ಕಣೋ ನಾನು. ಲವ್ ಏನೋ ಮಾತಾಡ್ತಾ ಇದ್ಯಾ? ಯು ನೋ ವಾಟ್, ಮಾಯಾ ಬರ್ದಿರೋ ಎಲ್ಲ ಸ್ಟೋರಿಗೂ ಹೀರೋಗೆ ನನ್ನ ಹೆಸರು ಇಟ್ಟಿದ್ದಾಳು. ಅದಕ್ಕೆ
ಎಲ್ಲ ಸ್ಟೋರೀಸು ಓದಿದ್ದೀನಿ. ಅವನಜ್ಜಿ ಎಂತ ರೊಮ್ಯಾನ್ಸ್ ಗೊತ್ತಾ? ಹೇಯ್, ಬರವಣಿಗೆಲೆ ಆಗಿದ್ರೆ ಇನ್ ಮಾಡಿದ್ರೆ ಹೇಗಿರುತ್ತೆ? ಅದೇ ಟೈಮಲ್ಲಿ ನಿನ್ಗೆ ಸಿವಿಯರ್ ಆಕ್ಸಿಡೆಂಟ್ ಆಯ್ತು. ಮಹತಿ ಬ್ಲಡ್ ಕೊಟ್ಟು ಹೋದ್ಲು. ಹಾಸ್ಪಿಟ್ಲಿಗೆ ಬಂದ ರಾಜ್ ನೀನ್ ರಿಪೋರ್ಟ್ ನೋಡ್ದ. ನಿಂದು ಮಹತಿದು ಬ್ಲಡ್ ಗ್ರೂಪ್, ಹೈಟ್ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತು. ನನಗೆ ಯಾಕೋ ಈ ಥರ ಎಲ್ಲ ನಡೆಯುತ್ತೆ?